ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಗೈಸ್, ಇವತ್ತು ನಾವು ಫಸ್ಟ್ ಆಫ್ ಆಲ್ ಎಲ್ರಿಗೂ ಆಟಿ ಅಮಾಸೆಯ ಆರ್ಥಿಕ ಶುಭಾಶಯಗಳು. ಇವತ್ತು ಆಟಿ ಅಮಾಸೆ, ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆಟಿ ಅಮಾಸೆ ಸ್ಪೆಷಲ್ ಏನಂದ್ರೆ ಇವತ್ತು ನಾವು ಕಹಿಯನ್ನೆಲ್ಲ ಕುಡಿಬೇಕು. ಅಂದರೆ ಇದೆಲ್ಲ ಕಹಿ ಅಂದರೆ ನಾವು ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ಪಾಳೆದ ಮರ ಅಂತೀವಿ. ಕನ್ನಡದಲ್ಲಿ ಹಾಳೆ ಮರ ಅಂತೆ. ಹಾಳೆ ಮರ ಕಷಾಯನ್ನೆಲ್ಲ ಕುಡಿಬೇಕು ನಾವು. ಅದು ನೋಡುವ, ಮನೇಲಿ ಈಗ ಮಾಡ್ಬೋದು. ಮನೇಲಿ ಮಾಡಿದರೆ ನಾನೊಂದು ವಿಡಿಯೋ ಹಾಕ್ತಾನೆ. ಈಗ ನಾವು ಹೋಗ್ತಿದ್ದೇವೆ ನೋಡಿ, ನಾವು ಇಲ್ಲೇ ನಮ್ಮ ಹತ್ರದ ಇಂದಬೆಟ್ಟು ದೇವಸ್ಥಾನ ಹೋಗ್ತಿದ್ದೇವೆ. ಬೆಳಿಗ್ಗೆ ಬೇಗ. ಹೌದು ನೋಡಿ, ಕತ್ಲು ಗಂಟೆ ಈಗ 6:12 ಫುಲ್ ಕತ್ಲು ಇದೆ. ಫಸ್ಟಿಗೆ ಉಂಟಲ್ಲ, ನಾವು ಎಲ್ಲಿ ಹೋಗ್ಬೇಕಾದ್ರೆ ಉಂಟಾ, ಫಸ್ಟಿಗೆ ನಮ್ಮ ಊರನ್ನು ಇಂಪ್ರೂವ್ ಮಾಡ್ಬೇಕಂತೆ. ಆಮೇಲೆ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಆದ ಮೇಲೆ ದೂರ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂತೆ. ಆಯ್ತಾ? ನೀವು ಫಸ್ಟಿಗೆ ದೂರಕ್ಕೆ ಹೋಗಿದ್ರಿ. ಎಲ್ಲಿ ದೂರಕ್ಕೆ? ಫಾರಿನ್ ಹೋಗೋದಕ್ಕೆ ನಾನು ಊರನ್ನು ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ. ಇಂಪ್ರೂವ್ಮೆಂಟ್ಗೆ ಹಣ ಬೇಕು, ಅದಕ್ಕೋಸ್ಕರ ಫಾರಿನ್ ಹೋಗಿದ್ದೆ, ಸುಮ್ಮನೆ ಆಗಲಿಲ್ಲ. ಅದೇದಾ? ಅದಕ್ಕೆ ಈಗ ನೋಡಿ, ಈಗ ದೇವಸ್ಥಾನ ಮತ್ತೊಂದು ಸ್ಪೆಷಲ್ ಉಂಟು. ಏನು ಗೊತ್ತುಂಟಾ? ಈ ಇಂದಬೆಟ್ಟು ದೇವಸ್ಥಾನದಲ್ಲಿ ಒಂದು ಸ್ಪೆಷಲ್ ಇದೆ. ದೇವಸ್ಥಾನ ಹಿಂದ್ಗಡೆ ನೀರು ಬೀಳುವಂತ ಒಂದು ಪ್ಲೇಸ್ ಇದೆ. ಜಲಪಾತ ಸೂಪರ್ ಇದೆ ನೋಡೋದಕ್ಕೆ. ನಾನು ಅದನ್ನು ತೋರಿಸ್ತೇನೆ ನಿಮ್ಗೆ ವಿಡಿಯೋದಲ್ಲಿ ನೋಡಿ. ಅದೊಂದು ತುಂಬ ಮಜಾ ಇದೆ ನೋಡಿ. ಇದು ನಮ್ಮ ಹೋಗೋ ಒಂದು ಮುಳ್ಳೂರು ಬೈಲ್ ಹತ್ರ ಒಂದು ಸಂಕ ಸಿಗ್ತದೆ. ಈ ಸಂಕದ ಹತ್ರ ತುಂಬಾ ದೊಡ್ಡಂತ ಹೊಳೆ, ಚೆನ್ನಾಗಿದೆ ನೋಡಿ ವ್ಯೂ ಪಾಯಿಂಟ್. ನಾವು ರೀಚ್ ಆದೆವು. ಎಲ್ಲಿ ರೀಚ್ ಆಗ್ಲಿಲ್ಲ. ಇದು ಇಂದಬೆಟ್ಟು ದೇವಸ್ಥಾನಕ್ಕೆ ಹೋಗೋ ದಾರಿ ಗೈಸ್ ನೋಡಿ. ಇಲ್ಲಿಂದ ಹೋಗ್ಬೇಕು. ಇಲ್ಲಿ ಗೋಲಿಬಜೆ ಆಗಿದೆ ರೋಡು. ಹೌದು. ಹೇಗಿದೆ ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಗೈಸ್. ನೋಡಿ ಹೇಗಿದೆ ನಮ್ಮ ಇಂದಬೆಟ್ಟು ದೇವಸ್ಥಾನ. ಸೈಡ್ ನೋಡಿ, ವ್ಯೂ ಪಾಯಿಂಟ್ ನೋಡಿ ಈ ಕಡೆ. ಗೈಸ್, ನಾನೀಗ ನಿಮಗೆ ಒಂದು ಹಿಡನ್ ಜೆಮ್ ಪ್ಲೇಸ್ ತೋರಿಸ್ತೀನಿ ನೋಡಿ. ಈ ಕಡೆ ದೇವಸ್ಥಾನ ಆದ್ಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ನೋಡಿ ಫಾಲ್ಸ್ ನೋಡಿ ಗೈಸ್. ಬೇರೆ ತನಕ ಇದೆ. ಇದು ನಮ್ಮ ಇಂದಬೆಟ್ಟು ದೇವಸ್ಥಾನದಲ್ಲಿರುವಂತ ಪ್ಲೇಸ್. ಇಂದಬೆಟ್ಟು ದೇವಸ್ಥಾನ ಇದು. ಈ ಕಡೆ ದೇವಸ್ಥಾನ ಲೊಕೇಟ್ ಆಗಿದೆ, ಈ ಕಡೆ ಫಾಲ್ಸ್ ಲೊಕೇಟ್ ಆಗಿದೆ. ಸೂಪರ್ ಇದೆ ಗೈಸ್, ತುಂಬಾ ಚೆನ್ನಾಗಿದೆ. ನೋಡಿ ಗೈಸ್, ನೀವು ನವಿಲನ್ನೆಲ್ಲ ರೋಡಲ್ಲಿ ನೋಡಿದ್ದೀರಾ? ನಮ್ದು ನೋಡಿ ರೋಡಲ್ಲೆಲ್ಲ ಬರ್ತದೆ. ನೀವೆಲ್ಲ ನೋಡ್ಬೇಕಾದ್ರೆ ಝೂಗೆ ಹೋಗ್ಬೇಕು, ಇಲ್ಲದ್ರೆ ಎಲ್ಲಾರು ಪೇಪರಲ್ಲಿ ಟಿವಿಯಲ್ಲಿ ನೋಡ್ಬೇಕು. ನೋಡಿ ನಾವು ನೋಡಿ ಲೈವ್ ಆಗಿ ಆರದ್ದು ನೋಡಿ. ದೇವಸ್ಥಾನಕ್ಕೆ ಹೋಗಿ ಬಂದೆವು. ಒಂದಷ್ಟೇ ಹೋಗಿದ್ದೆವು, ಬಂದಿದ್ದೆವು, ಗೇಟ್ ಹತ್ರ ಬಂದೆವು, ಮತ್ತೆಂತ ಮಾತಾಡೋದಿಲ್ಲ ನೋಡಿ. ಈಗ ಮಾತಾಡಲಿ ನೋಡು ಅವಳು. ಆಕ್ಚುಲಿ ಮಿನಿ ವ್ಲಾಗ್ ಯಾರ್ದು? ಯಾಕೆ ಆಗ್ಲಿರ್ಲಿ, ಮೊಬೈಲ್ ಇರತ್ರ ಇರೋದು. ಈಗ ಮೊಬೈಲ್ ಅವರಿಗೆ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನ್ನ ಹತ್ರ ಕೊಟ್ಟದ್ದು. ಸರಿ, ಮಾತಾಡು ನೋಡು ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಬಂದೆವು. ಈಗ ಬಾಯಿಪಾಠ ಮಾಡಿದ್ರಾ? ಹೇಳಿ, ಮುಂದುವರಿಲಿ. ತೀರ್ಥ ಸ್ನಾನ ಇತ್ತಾಯ್ತಾ? ತೀರ್ಥ ಸ್ನಾನ ಹೋಗಿದ್ರು, ತೀರ್ಥ ಸ್ನಾನ ಮಾಡಿದೆವು. ಜನ ತುಂಬ ಇರ್ಲಿಲ್ಲ, ಯಾಕೆ ಬೇಗ ಹೋಗಿದ್ದೇವಲ್ಲ. ಸೊ ಬರ್ತಾ ಇದ್ದಾರೆ ಅಷ್ಟೇ. ಆದ ಕಾರಣ ನಮಗೆ ಬೇಗ ಆಯ್ತು. ಪೂಜೆ ಸಹ 7 ಗಂಟೆಗೆ ಆಗಿದೆ. ಪ್ರಸಾದ ತೆಕ್ಕೊಂಡೆವು. ಕಷಾಯ ಮಾಡಿ ಇಟ್ಟಿದ್ದಾರೆ. ಆಟಿ ತಮಾಸೆ ಕಷಾಯ ಜಗು ಪಡಿ ಇದು ಬರ್ರ ಇದು ಹೊರಡ ಈರತ್ ಬರಿ ಯಾರು ಕುಡಿದಿದ್ದೀನಿ ನಾನು. ಸಿಹಿ, ಅಯ್ಯೋ. ತ್ರಿಕನಿಗೆ ಇದೆಲ್ಲ ಕ್ಯಾರ್ ಇಲ್ಲ. ತ್ರಿಕನಿಗೆ ಕುಡಿತೀಯಲ್ಲ? ನೋಡಿ ಅವ್ರು ಕುಡಿತಾಳೆ. ಕುಡಿ ಮಗ. ಸಾಕು. ಅಲ್ಲೇ ಕೈ ಪೂರ ಕ್ಯಾರೇಜು. ಅವಳಿಗೆ ಕ್ಯಾರ್ ಮಾಡೋದಿಲ್ಲ. ಆಗ್ಲೇ ಕಹಿ ಇದ್ರು ಕೂಡ ಅವ್ರು ತಿಂತಾಳೆ. ಕ್ಯಾರ್ ಇಲ್ಲ ಅವಳಿಗೆ ನೋಡಿ. ಕ್ಯಾರ್ ಇಲ್ಲ. ಕೈ ಪೆಣ್ಣ ಮಗ ಹೆಜ್ಜಿ. ಅದೇ ಮಾತು ಬರೋಡಗೆ ಕಸಾಯ ಬರ ಎದುರು ಸೂಪರ್. ನಿಂಗೆ ಬೈಕ್ ಬಾಕಿ ದಾಂಡ ಇತ್ತ ಫರ್ಕ್ ತಿಂದು ಮುಗಿತದ್ದು ಜ್ಯೂಸ್ ಅವು ಬರೋಣ. ಮಗ